ನಂಗೆ ಎಲ್ಲ ಫ್ರೆಂಡ್ಸಿಗೂ ಅಡುಗೆ ಮಾಡಕ್ ಬರುತ್ತೆ, ನಂಗೂ ಮಾಡಕ್ ಕಲ್ಸಿ ಮಾ. ಸರಿ, ಹಾಗಾದ್ರೆ ಬೇಸಿಕ್ ಇಂದಾನೆ ಕಲಿ. ಒಂದು ಉಪ್ಪಿಟ್ಟು ಮಾಡ್ಕೊಮ್ಮ ನಂಗೆ ಒಬ್ಳಿಗೆ ಸಣ್ಣ ಗ್ಲಾಸಲ್ಲಿ. ಏನೇನು ಹೆಚ್ಕೋಬೇಕು ಎಲ್ಲ ಹೆಚ್ಕೊಂಡು ರೆಡಿ ಮಾಡೋಣ, ಇಲ್ಲಿಂದ ಹೇಳ್ತಾ ಹೋಗ್ತೀನಿ. ನೀವು ಹೇಳಿದೆಲ್ಲ ಹೆಚ್ಕೊಂಡಾಗಿದೆ ಈಗ. ಅದೆಲ್ಲ ಒಗ್ಗರಣೆ ಮಾಡ್ಕೊ. ಒಗ್ಗರಣೆನೂ ಆಯ್ತು. ಈಗ 1 ಗ್ಲಾಸ್ ರವೆಗೆ 2 ಗ್ಲಾಸ್ ನೀರು ಕುದಿಯಕ್ಕಿಡು ಒಂದ್ ಕಡೆ. 2 ಗ್ಲಾಸ್ ನೀರು ಕುದಿಯಕ್ಕಿಟ್ಟಾಯ್ತು. ಈಗ 1 ಕಪ್ ರವೆ ಹುರ್ಕೊ. ಅಲ್ಲಮ್ಮ, ಈ ಉರಿತಿರೋ ರವೆ ಎಲ್ಲಿಗೆ ಹಾಕ್ಬೇಕು? ಅದು ಕುದಿಯೋ ನೀರಿಗೆ ಹಾಕ್ಬೇಕು. ಸರಿ ಗೊತ್ತಾಯ್ತು. ಇವಾಗ ನೀವೇನು ಹೇಳ್ಬೇಡಿ. ಇರು 1 ನಿಮಿಷ ಹೇಳ್ತೀನಿ. ಏನು ಹೇಳ್ಬೇಡಿ ಮಮ್ಮ, 5 ನಿಮಿಷದಲ್ಲಿ ನಿಮ್ಮ ಉಪ್ಪಿಟ್ಟು ತಂದು ಕೊಡ್ತೀನಿ ನಾನು. ಉಪ್ಪಿಟ್ಟು ರೆಡಿ. ಉಪ್ಪಿಟ್ಟು ತಿನ್ನಕ್ ರೆಡಿನಾ? ಉಪ್ಪಿಟ್ಟು ಇಲ್ವೇ ಇಲ್ಲಲ್ಲ. ಅಯ್ಯಯ್ಯೋ, ಮತ್ತೆ ಹೋದೆ. 1 ನಿಮಿಷ ತಡೀರಿ. ಅಯ್ಯೋ, ಒಗ್ಗರಣೆನೇ ಹಾಕದ್ ಮರ್ತೋಗ್ಬಿಟ್ಟೆ. ಈಗಲೇ ಮಾಡ್ಕೊಟ್ಬಿಡ್ತೀನಿ. ರೆಡಿ ಆಯ್ತಾ? ಇವಾಗ ನೀವು ಆರಾಮಾಗಿ ತಿನ್ಬೋದು. ನನ್ನ ಕತೆ ಹೆಂಗಿದೆ ಗೊತ್ತಾದೆ? ನೀನ್ ನನ್ನ ಮನೇಲಿ ಇಟ್ಕೊಳಕ್ಕೂ ಆಗ್ತಿಲ್ಲ, ಮದುವೆ ಮಾಡಿ ಕಳ್ಸಕ್ಕೂ ಆಗ್ತಿಲ್ಲ. ಎಂಥ ಪರಿಸ್ಥಿತಿ ಬಂದಿದೆ ನೋಡಿ ನನಗೆ. ಯಾಕೆ ಮಮ್ಮ ಹಿಂಗೆ ಹೇಳ್ತೀರಾ? ಇಷ್ಟು ಚೆನ್ನಾಗಿರೋ ಉಪ್ಪಿಟ್ಟು ಮಾಡ್ಕೊಟ್ರು ಹಿಂಗೆ ಹೇಳ್ತೀರಲ್ಲ. ನಿಮಗೆ ಏನು ಮಾಡ್ಕೊಟ್ರು ಅಷ್ಟೇ. ಶಿವನೇ ಕಾಪಾಡಪ್ಪ ಈ ಹುಡುಗಿನ.